ವೆಲ್ಕಮ್ ಬ್ಯಾಕ್ ಆನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಆರಾಮದಲ್ಲಿದ್ದೇನೆ. ನೋಡಿ, ಇವತ್ತು ನನ್ನ ಕೈಯಲ್ಲಿ 2 ಕ್ಯಾನ್ ಉಂಟಾಯ್ತು. ಒಂದು ಸಣ್ಣ ಕ್ಯಾನ್ ಮತ್ತು ಒಂದು ದೊಡ್ಡದು ಕ್ಯಾನು. ಇವತ್ತು ಈ 2 ಕ್ಯಾನಲ್ಲಿ ಒಂದು ಚಂದದು ಏಡಿ ಹಿಡಿಯುವಂಥ ಒಂದು ಟ್ರ್ಯಾಪ್ ಮಾಡುವಂಥ ಹೊರಟದು. ಇದು ಹೊಸ ಕ್ಯಾನ್ ಆಯಿತು, ಅಂಗಡಿಯಿಂದ ತಂದದಷ್ಟೇ. ಇದರಿಂದ ಒಂದು ಚಂದದು ಟ್ರ್ಯಾಪ್ ಮಾಡ್ತೇನೆ ಇವತ್ತು. ವಿಡಿಯೋ ಕೊಂಡ ತನಕ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೇನೆ. ಹೇಗೆ ಮೀನಲ್ಲ ಸಾರಿ ಏಡಿ ಇದರಲ್ಲಿ ಹಿಡಿಬೋದು ಅಂತ ಗೊತ್ತಿಲ್ಲ. ಒಮ್ಮೆ ಮಾಡುವ, ಇದನ್ನು ನಾವು ಕೂಡ ಟ್ರೈ ಮಾಡುವ ಮನೆಯಲ್ಲಿ. ಹಾಗಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ, ಬನ್ನಿ. ನೋಡಿ, ಈ 2 ಕ್ಯಾನಿನ ಜೊತೆಗೆ ಇಂಥ 2 ಸ್ಪ್ರೈಟಿನ ದೊಡ್ಡದು ಕುಪ್ಪಿಗಳು ಕೂಡ ಬೇಕಾಯಿತು. ಯಾಕಂದರೆ ಇದನ್ನು ಹೋಲ್ ಮಾಡಿ ಅದರೊಳಗೆ ಹಾಕಲಿಕ್ಕೆ ಉಂಟು. ಇದುವೇ ಏಡಿಯನ್ನು ಒಳಗೆ ಹೋಗುವುದಕ್ಕೆ ಬಿಡುವುದಿದ್ವಿ, ಮತ್ತು ಒಳಗಿಂದ ಹೊರಗೆ ಹೋಗುವುದಕ್ಕೆ ಬಿಡದೇ ಇರುವುದು ಇದುವೇ ಸಾಧನ. ಇದನ್ನು ಸ್ವಲ್ಪ ಕಟ್ ಮಾಡಲಿಕ್ಕೆ ಉಂಟು. ಈಗ ಫಸ್ಟಿಗೆ ಇದರ ಸ್ವಲ್ಪ ಅಳತೆ ತೆಗೆದು ಕಟ್ ಮಾಡಿಕೊಳ್ಳುವ. ನೋಡಿ, ಈ ಥರ ಕಟ್ ಮಾಡಿದ್ದೇನೆ. ಈ ಮುಚ್ಚಲಿನ ಭಾಗ ಉಂಟಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡಬೇಕು, ಮತ್ತು ಈ ನಡುವಿಂದ ಸ್ವಲ್ಪ ಕಟ್ ಮಾಡಿದ್ದೇನೆ. ಇನ್ನು ಇದನ್ನು ಅಳತೆ ಈಗ ಇಟ್ಟು ಎಷ್ಟು ಬೇಕು ಅಷ್ಟು ಕ್ಯಾನ್ನಲ್ಲಿ ಹೋಲ್ ಮಾಡಲಿಕ್ಕೆ ಉಂಟು. ಇದು ಸ್ವಲ್ಪ ಬೆಂಡಾಗಿದೆ ಕುಪ್ಪಿ. ನೋಡ, ಇದರಲ್ಲಿ ಈಗ ನೋಡಿ, 2 ಕ್ಯಾನಲ್ಲಿ ಕೂಡ ಪರ್ಫೆಕ್ಟ್ ಆದ ಒಂದು ಹೋಲನ್ನು ಮಾಡಿದ್ದೇನೆ. ಅದು ಹೋಲು ಸ್ವಲ್ಪ ಈ ಕುಪ್ಪಿಯ ಸೈಜಿಗಿಂತ ಸ್ವಲ್ಪ ಚಿಕ್ಕದಿದ್ದರೆ ತೊಂದರೆ ಇಲ್ಲ, ಇದು ಟೈಟ್ ಕೂರಬೇಕಲ್ಲ, ಅದಕ್ಕೆ. ಈಗ ಹೋಲ್ ಆಗಿದೆ. ಅದನ್ನು ಈಗ ಕುಪ್ಪಿ ಯಾವ ರೀತಿ ಇದರಲ್ಲಿ ಕೂತ್ಕೊಳ್ತದೆ ಅಂತ ಸ್ವಲ್ಪ ನೋಡುವ. ನೋಡಿ, ಈ ರೀತಿ ಕುಪ್ಪಿ ಇದರಲ್ಲಿ ಕೂರುವಂಥದ್ದು. ಈ ರೀತಿ ಕುಪ್ಪಿ, ಬಾಟ್ಲಿ ಕುಪ್ಪಿ ಅಲ್ಲ ಸಾರಿ, ನೋಡಿ ಈ ರೀತಿ ಸೆಟ್ ಮಾಡಬೇಕು ಇದನ್ನು. ಅದಕ್ಕಿಂತ ಮೊದಲು ಮತ್ತೊಂದು ಕೆಲಸ ಉಂಟು. ಈ ಬಾಟ್ಲಿ ಉಂಟಲ್ಲ, ಈ ಬಾಟ್ಲಿಯನ್ನು ಚಂದ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡುತ್ತಾ ಹೋಗುವ. ನೋಡಿ, ಈ ರೀತಿಯಾಗಿ ಕಟ್ ಮಾಡಬೇಕು. ಹೇಗೆ ಅಂದರೆ, ಈಗ ಒಳಗಿಂದ ಕೈ ಹಾಕಿದರೆ ಮತ್ತೆ ಪುನಃ ತೆಗೆಯೋದಕ್ಕೆ ಕಷ್ಟ ಆಗಬೇಕು, ಆ ರೀತಿ. ಆಗ ಇದು ಹೇಗೆ ವರ್ಕ್ ಆಗ್ತದಂದರೆ, ಇಲ್ಲಿಂದ ಏಡಿ ಹೋದರೆ ಒಳಗೆ ಈಚೆಯಿಂದ ಬರ್ತದಲ್ಲ, ಬಂದು ಪುನಃ ಇದಕ್ಕೆ ಹೊರಗೆ ಹೋಗಬೇಕಾದ್ರೆ ಇದು ಬಿಡುವುದಿಲ್ಲ. ಇದು ಆ ರೀತಿಯಾಗಿ ಇದು ಟ್ರ್ಯಾಪ್ ಮಾಡಿ ಒಳಗೆ ಏಡಿಯನ್ನು ಲಾಕ್ ಮಾಡ್ತದೆ. ಎಲ್ಲ ಕುಪ್ಪಿ ಬಾಟ್ಲಿಯನ್ನು ಈ ರೀತಿ ಕಟ್ ಮಾಡುವ. ಇದು
ಸ್ವಲ್ಪ ದೊಡ್ಡದೇ ಇರಲಿ. ನೋಡ್ಬೋದು ನಮ್ಮ 2 ಬಾಟ್ಲಿ ಕೂಡ ಈ ರೀತಿಯಾಗಿ ಕಟ್ ಮಾಡಿದ್ದೇನೆ. ಇನ್ನೊಂದು ಕೆಲಸ ಉಂಟು. ಇದಕ್ಕೆ ಫುಲ್ ಹೋಲ್ ಮಾಡಬೇಕು, ಯಾಕಂದರೆ ತುಂಬ ನೀರಿನಲ್ಲಿ ಎಲ್ಲ ಇಟ್ಟಾಗ ಇದರೊಳಗೆ ನೀರು ತುಂಬ್ತದಲ್ಲ, ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಹೋಲ್ ಮಾಡಬೇಕು. 2 ಕ್ಯಾನಿಗೆ ಕೂಡ ಸ್ವಲ್ಪ ಹೋಲ್ ಮಾಡಬೇಕು. A few moments later. ಗೈಸ್, ಫೈನಲ್ ಆಗಿ ಈ 2 ಬಾಟ್ಲಿಗೆ ಹೋಲು ರೆಡಿಯಾಗಿದೆ. ನೋಡ್ಬೋದು, ಇದರಲ್ಲಿ 50-60 ಹೋಲ್ ಉಂಟಾಯಿತಾ. 1 ಗಂಟೆಯಿಂದ ಮೇಲೆ ಆಗಿದೆ ಅದನ್ನು ಹೋಲ್ ಮಾಡೋದಕ್ಕೆ. ಸಾಕಾಯಿತು. ನೋಡ್ತಿರ್ಬೋದು, ಒಂದು ಅಂದಾಜಿ ಹೋಲ್ ಮಾಡಿದ್ದೇನೆ. ಯಾಕಂದರೆ ಇದು ನೀರು ಹೋಗಲಿಕ್ಕೆ ಮಾತ್ರ, ಬೇರೆ ಎಂತಿಲ್ಲ ಬೇರೆ ಇದರಲ್ಲಿ. ಮತ್ತು ಅದರ ಜೊತೆಗೆ ಮತ್ತೊಂದು ತೋರಿಸ್ತೇನೆ ನೋಡಿ. ನಾವೇನು ಸ್ಪ್ರೈಟಿನ ಬಾಟ್ಲಿಯನ್ನು ಇಲ್ಲಿ ಹಾಕ್ತೇವಲ್ಲ, ಅದರ ಬದಿಯಲ್ಲಿ ನೋಡಿ ಸಣ್ಣ ಸಣ್ಣ ಹೋಲ್ ಮಾಡಿದ್ದೇನೆ. ಇದು ಈ ನಂದು ಕಬ್ಬಿಣದ ತಂತಿ ಹಾಕಲಿಕ್ಕೆ ಆಯಿತಾ. ಇದು ಯಾಕಂದರೆ ನಮ್ಮ ಬಾಟ್ಲಿಯನ್ನು ಗಟ್ಟಿ ಮಾಡಿ ಕಟ್ಟುವುದಕ್ಕೆ ಅಷ್ಟೇ. ಈ ಬಾಟ್ಲಿಯನ್ನು ಯಾವ ರೀತಿ ಕಟ್ತೇನೆ ಅಂತ ಈಗ ತೋರಿಸ್ತೇನೆ ನೋಡಿ. ಹೋಲು ರೆಡಿ ಆಯಿತು. ಇನ್ನು ಕೆಲಸ ಏನಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ನಮ್ಮದು ಟ್ರ್ಯಾಪ್ ರೆಡಿ ಆಗ್ತದೆ. ಬನ್ನಿ, ಇದನ್ನು ನೋಡಿ. ಈ ಸ್ಪ್ರೈಟಿನ ಬಾಟ್ಲಿಯನ್ನು ಈ ರೀತಿ ಕಟ್ ಮಾಡಿದ್ದೇನೆ. ಅಲ್ಲಲ್ಲಿ ಕಟ್ ಮಾಡಿ ಅದರ ಒಳಗೆ ಕೂಡ ಅದೇ ಜಾಗದಲ್ಲಿ ಕರೆಕ್ಟ್ ಅಳತೆ ಒಳಗೆ ಹೀಗೆ ಇಟ್ಟು ಅದೇ ಜಾಗದಲ್ಲಿ ಇಲ್ಲಿ ಕೂಡ ಹೋಲ್ ಮಾಡಿದ್ದೇನೆ. ಇದನ್ನಿನ್ನು ಸರ್ಗೆಯಲ್ಲಿ ಕಟ್ಟೋದಾಯ್ತಾ. ಸರ್ಗೆ ಅಂದರೆ ಕಬ್ಬಿಣದ ತಂತಿ, ಅದರಿಂದ ಕಟ್ಟುವ. ಈಗ ಕಟ್ಟೋದು ಹೇಗೆ ಅಂತ ತೋರಿಸ್ತೇನೆ. ಅದಕ್ಕೆ ಮೊದಲು ಒಳಗಿಂದ ಈ ರೀತಿ ತಂತಿಯನ್ನು ಹಾಕಬೇಕು. ಅದೇ ಸ್ವಲ್ಪ ಕೆಲಸ ಇರೋದು. ಅದು ನೋಡುವ. ಗೈಸ್, ಫೈನಲ್ ಆಗಿ ಈ ತಂತಿಯನ್ನು ಫುಲ್ಲು ಹಾಕಿದ್ದೇನೆ 2ಕ್ಕೂ ಕೂಡ. ಇದು ಸ್ವಲ್ಪ ಆಚೀಚಾಗಿರಬೇಕು ನೋಡುವ. ಬಾಟ್ಲಿ ಹಾಕುವಾಗ ಹೇಗಾಗ್ತದೆ ಅಂತ ನೋಡುವ. ಈಗ ಇನ್ನಿದಕ್ಕೆ ಫೈನಲ್ ಆಗಿ ಸ್ಪ್ರೈಟ್ನ ಬಾಟ್ಲಿಯನ್ನು ಫಿಕ್ಸ್ ಮಾಡುವ. ಅಲ್ಲಿಗೊಂದು 90% ಕೆಲಸ ಫಿನಿಶ್ ಆಗ್ತದೆ.
ಗಾಯ್ಸ್ ಇವಾಗ ಟೈಮ್ ಬಂದುಬಿಟ್ಟು 8:30. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ ಇದು ಒಂದು ಟ್ರ್ಯಾಪ್ ಮಾಡಲಿಕ್ಕೆ. ಇಷ್ಟು ಹೊತ್ತಾಯಿತು ಅದನ್ನು ಮಾಡಲಿಕ್ಕೆ. ಸಾಕಾಯಿತು, ಹೇಳುವಷ್ಟು ಸುಲಭ ಇಲ್ಲ ಆಯಿತಾ, ಫುಲ್ ಕಷ್ಟ ಉಂಟು. ಆದರೂ ಕೂಡ ಕೊನೆಗೆ ನಮ್ಮ ಟ್ರ್ಯಾಪು ನೋಡಿ, ಏಡಿ ಹಿಡಿಯುವಂಥ ಒಂದು ಟ್ರ್ಯಾಪು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇದು ಆ 2 ಟ್ರ್ಯಾಪಿಗೆ ಕೂಡ ನಾನು ಹಗ್ಗ ಹಾಕಿದ್ದೇನೆ. ಅದನ್ನು ಯಾಕಂದರೆ ನೀರಿನಲ್ಲಿ ಇಳಿಸುವಾಗ ಅದು ಹಗ್ಗ ಬೇಕೇ ಬೇಕು, ಅದಕ್ಕೋಸ್ಕರವಾಗಿ ನೋಡ್ಬೋದು ಫುಲ್ ಸೆಟಪ್ ಆಗಿದೆ. ಇದು ನನಗೆ ಸ್ವಲ್ಪ ಕಷ್ಟ ಆದದ್ದಿದೆ, ಒಂದು ಈ ತಂತಿ ಏನುಂಟು ಈ ಸುತ್ತಮುತ್ತ ಅದನ್ನೊಂದು ಹಾಕೋದಕ್ಕೆ. ಯಾಕಂದರೆ ಇದು ಈ ಪ್ಲ್ಯಾಸ್ಟಿಕ್ ಇದು ಅಷ್ಟೊಂದು ಗಟ್ಟಿಲ್ಲಲ್ಲ. ಇದನ್ನು ತಂತಿಯನ್ನು ಸ್ವಲ್ಪ ಟೈಟ್ ಮಾಡುವಾಗ ಈ ಪ್ಲ್ಯಾಸ್ಟಿಕ್ ಕೂಡ ಸ್ವಲ್ಪ ಇದಾಗ್ತದೆ ಆಚೆ ಈಚೆ. ಹಾಗೆ ನೋಡಿ, ಈ ರೀತಿಯಾಗಿ ನಮ್ಮ ಟ್ರ್ಯಾಪ್ ರೆಡಿಯಾಗಿದೆ. ಇದಕ್ಕೊಂದು ಹಗ್ಗ ಹಾಕಿದ್ದೇನೆ, ಹಗ್ಗ ತುಂಬ ಉದ್ದುಂಟು. ಅದನ್ನು ಈ ರೀತಿ ನೀರಿಗೆ ಇಳಿಸುವಂಥದ್ದು. ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ. ಇದರ ಒಳಗೆ ಈ ರೀತಿ ಏಡಿ ಒಳಗೆ ಹೋದರೆ ಮತ್ತೆ ಹೊರಗೆ ಬರೋದಿಲ್ಲ. ಆಮೇಲೆ ಇಲ್ಲಿ ಮುಚ್ಚಳ ತೆಗೆದು ಏಡಿಯನ್ನು ಸುರಿಯುವುದು. ಹೀಗೆ ಏಡಿ ಸಿಗಲಿಲ್ಲ ಆಗಲಿ ಮುಚ್ಚಳ. ಓಕೆ, ಇದು ಮಾಡಿದ್ದಕ್ಕೆ ಸಾರ್ಥಕ ಆಗೋದು ಯಾವಾಗ ಅಂದರೆ ಇದರಲ್ಲಿ ಏಡಿ ಸಿಕ್ಕಾಗ. ನೋಡಿ, ಇನ್ನೊಂದು ವೀಡಿಯೋ ಮಾಡ್ತೇನೆ ನಾನು, ಎಲ್ಲಿಯಾದರೂ ನದಿಗೆ ಅಥವಾ ಎಲ್ಲಿಯಾದರೂ ಕೆರೆಗೆ ಹೋಗಿ ಇದನ್ನು ಒಂದು ಏಡಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಸ್ವಲ್ಪ ಮಳೆಗಾಲ ಜಾಸ್ತಿ ಅಲ್ಲ, ನೋಡುವ, ಟ್ರೈ ಮಾಡುವ. ಇದು ಟ್ರ್ಯಾಪ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇದಲ್ಲ ಸಣ್ಣದು ಕೂಡ ಹಾಗೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಸಖತ್ತಾಗಿದೆ. ಇದು ಸ್ವಲ್ಪ ಮಾಡೋದಕ್ಕೆ ಕಷ್ಟ, ಈಸಿಯಾಗಿ ಕೂಡ ಮಾಡ್ಬೋದು. ಇದರಲ್ಲಿ ಏನು ಮಾಡ್ಬೋದು, ಇದನ್ನು ಏನೋ ಹೋಲೆಲ್ಲ ಮಾಡಬೇಕಂತಿಲ್ಲ, ಮತ್ತೊಂದು ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಹೀಗೆ ಇಟ್ಟು ನಾನು ಸ್ವಲ್ಪ ಇದು ಈ ಯೂಟ್ಯೂಬಲ್ಲೆಲ್ಲ ಉಂಟಲ್ಲ ಹೀಗೆ ಮಾಡೋದು, ಅದನ್ನೆಲ್ಲ ನೋಡಿ ಎಲ್ಲ ಮಾಡಿದ್ದು. ನೋಡುವ ಇದು ಹೇಗೆ ಪಾಸ್ ಆಗ್ತದೆ ಇಲ್ಲೋ ಅಂತ ಗೊತ್ತಿಲ್ಲ. ನೋಡುವ, ಮತ್ತೊಂದು ವೀಡಿಯೋ ಜೊತೆಗೆ ಬರ್ತೇನೆ. ಏಡಿ ಹಂಟಿಂಗ್ ಮಾಡುವ, ಕ್ರ್ಯಾಬ್ ಹಂಟಿಂಗ್ ವೀಡಿಯೋ ಒಂದು ಮಾಡುವ ನಾವು ಕೂಡ. ಓಕೆ, ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನೋಡುವವರು ಕೆಲವರು ಹೆಚ್ಚಿನವರು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ನಮಗೆ ಒಳ್ಳೆ ಹೆಲ್ಪ್ ಆಗ್ತದೆ. ನೋಡಿ, ಮತ್ತೊಂದು ವೀಡಿಯೋ ಜೊತೆಗೆ ಬರ್ತೇನೆ. ಮತ್ತೊಂದು ವೀಡಿಯೋ ಇದೆ, ಏಡಿ ಹಿಡಿಯುವಂಥ ವೀಡಿಯೋ ನೋಡುವ. ಇದರಲ್ಲಿ ಸಿಗ್ತದೆ ಇಲ್ಲೋ ಅಂತ ಗೊತ್ತಿಲ್ಲಲ್ಲ, ಅದು ಕೆಲವರದು ಕೈಗುಣ. ಎಲ್ಲರಿಗೂ ಏಡಿ ಆದರೆ ಎಲ್ಲರಿಗೂ ಸಿಗ್ತದೆ. ಏನಾದರೂ ನಾವು ಮೀನಿನ ವೇಸ್ಟ್ ಮತ್ತು ಕೋಳಿಯ ವೇಸ್ಟ್ ಎಲ್ಲ ಹಾಕಿದರೆ ಏಡಿ ತನಗೆ ಬರ್ತದೆ. ಮತ್ತು ಮೀನೆಲ್ಲ ಹಿಡಿಯೋದು ಹೇಗೆ ಗೊತ್ತು, ನಾವು ಕೆಲವು ಕೈಗುಣ ಆಯಿತಾ, ಎಲ್ಲರಿಗೂ ಮೀನು ಸಿಗುವುದಿಲ್ಲ. ನಾವೊಮ್ಮೆ ಕಳೆದ ವರ್ಷ 7 ದಿವಸ ಬಿಡದೇ ಹೋಗಿದ್ದೇವೆ ಮೀನು ಹಿಡಿಯೋದಕ್ಕೆ, ಎಲ್ಲ ಸಿಕ್ಕಿದ್ದು ನಮಗೆ ಏಡಿ. ಹಾಗೆ ಈ ಸಲ ಇದರಲ್ಲಿ ಏಡಿ ಹಿಡಿಯುವಂಥ ಪ್ಲ್ಯಾನ್ ನನ್ನದು. ನೋಡುವ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತೊಂದು ವೀಡಿಯೋ ಜೊತೆಗೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಟಾಟಾ, ಟೇಕ್ ಕೇರ್, ಬಾಯ್.